ನಮಸ್ಕಾರ, ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಅರ್ಪಿತಾ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಅಯೋಧ್ಯೆಯಲ್ಲಿ ರಾಮನ ಪಟ್ಟಾಭಿಷೇಕಕ್ಕೆ ದಿನಗಣನೆ. ಇಂದಿನಿಂದ ಜನವರಿ 21ರವರೆಗೆ ಪ್ರಾಣ ಪ್ರತಿಷ್ಠಾಪನೆಯ ಶಾಸ್ತ್ರೀಯ ವಿಧಿವಿಧಾನ ಆರಂಭ. ನಾಳೆ ಮೂರ್ತಿ ಮಂದಿರದ ಆವರಣ ಪ್ರವೇಶ. ಜನವರಿ 22ರಂದು ಅಭಿಜಿತ್ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನೆ. ಗರ್ಭಗುಡಿಯಲ್ಲಿ ಕನ್ನಡಿಗ ಅರುಣ್ ಯೋಗಿರಾಜ್ ಕೆತ್ತಿದ ರಾಮಮೂರ್ತಿ ಪ್ರತಿಷ್ಠಾಪನೆ. ಅಧಿಕೃತ ಘೋಷಣೆ ಕೇಳಿ ಖುಷಿಯಾದ ಶಿಲ್ಪಿಯ ಕುಟುಂಬ. ಇದು ನಮ್ಮ ಪುಣ್ಯ, ದೇವರ ಕೃಪೆ ಎಂದ ತಾಯಿ ಹಾಗೂ ಪತ್ನಿ. ರಾಮ ಮಂದಿರ ಉದ್ಘಾಟನೆ. ಇತ್ತ ನೆಲದಲ್ಲಿ ಹುದುಗಿದ್ದ ರಾಮ ಮಂದಿರ ಗೋಚರ. ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಶತಮಾನಗಳ ಹಿಂದೆ ಹುದುಗಿದ್ದ ದೇವಸ್ಥಾನ ಪತ್ತೆ. ಇದು ಮರ್ಯಾದಾ ಪುರುಷೋತ್ತಮನ ಲೀಲೆ ಎಂದ ಉತ್ಖನನ ಮಾಡಿದ ಭಕ್ತರು. ಶೃಂಗೇರಿಯ ಋಷ್ಯ ಶೃಂಗರಿಗೂ ಶ್ರೀರಾಮನಿಗೂ ನಂಟು. ಮಕ್ಕಳಾಗದಿದ್ದಕ್ಕೆ ಋಷ್ಯ ಶೃಂಗರನ್ನ ಕರೆಸಿ ಪುತ್ರ ಕಾಮೇಷ್ಠಿ ಯಾಗ ಮಾಡಿದ್ದ ದಶರಥ ಮಹಾರಾಜ. ಶೃಂಗೇರಿಯ ಕಿಗ್ಗಾ ವಿಭಾಂಡಕ ಮಹರ್ಷಿ ಪುತ್ರ ಋಷ್ಯ ಶೃಂಗರು ಯಾಗ ನಡೆಸಿದ ಬಳಿಕ ಶ್ರೀರಾಮನ ಜನನವೆಂದು ಉಲ್ಲೇಖ. ರಾಮ ಮಂದಿರ ಉದ್ಘಾಟನೆ ಸಮೀಪಿಸ್ತಾ ಇದ್ದಂತೆ ರಾಮಲಲ್ಲಾಗಾಗಿ ಭಕ್ತರಿಂದ ಉಡುಗೊರೆ. ಚೆನ್ನೈ ಮೂಲದ ಆಭರಣ ವ್ಯಾಪಾರಿಯಿಂದ ಶುದ್ಧ ಬೆಳ್ಳಿಯಿಂದ ಮಾಡಿದ ಪೂಜಾ ಸಾಮಗ್ರಿಗಳ ಗಿಫ್ಟ್. ಈ ಪೂಜಾ ಸಾಮಗ್ರಿಗಳನ್ನು ನಿತ್ಯ ಪೂಜೆಯ ಸಮಯದಲ್ಲಿ ಬಳಸುವ ಅರ್ಚಕರು. ರಾಮ ಮಂದಿರ ಉದ್ಘಾಟನೆಯಲ್ಲಿ ಭಾಗಿಯಾಗೋಕೆ ಟೀಂ ಇಂಡಿಯಾ ಮಾಜಿ ನಾಯಕ ಎಂಎಸ್ ಧೋನಿಗೆ ಆಹ್ವಾನ. ವಿರಾಟ್ ಕೊಹ್ಲಿ, ಸಚಿನ್ ತೆಂಡೂಲ್ಕರ್ ಬೆನ್ನಲ್ಲೇ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ನಿಂದ ಆಮಂತ್ರಣ. ಆಹ್ವಾನ ಪತ್ರಿಕೆ ಸ್ವೀಕರಿಸಿ ಟ್ರಸ್ಟ್ನ ಸದಸ್ಯರೊಂದಿಗೆ ಧೋನಿ ಫೋಟೋ. ಕಾಂಗ್ರೆಸ್ ರಾಮ ಮಂದಿರ ಉದ್ಘಾಟನೆಗೆ ಬರಲ್ಲ ಎಂದ್ರು ಕೆಲ ನಾಯಕರಿಂದ ಅಯೋಧ್ಯೆ ಭೇಟಿ. ಉತ್ತರ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಅಜಯ್ ರಾಯ್ ಸೇರಿ ಹಲವರಿಂದ ಹನುಮನ ದರ್ಶನ. ಅಯೋಧ್ಯೆಯಲ್ಲಿದ್ದ ಕಾಂಗ್ರೆಸ್ ಪಕ್ಷದ ಬಾವುಟ ಹರಿದು ಹಾಕಿದ ಕೆಲ ಭಕ್ತರು. ದೇವಸ್ಥಾನ ಕಟ್ಟುವ ಭೋವಿ ಸಮುದಾಯದವರಿಗೆ ಅದರೊಳಗೆ ಪ್ರವೇಶ ಇಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂದು ಹೇಳಿ ಆಚರಣೆಯಲ್ಲಿ ಧರ್ಮ ತಾರತಮ್ಯ ಮಾಡ್ತಾರೆ. ಬೆಂಗಳೂರಿನಲ್ಲಿ ನಡೆದ ಸಿದ್ದರಾಮೇಶ್ವರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಗತಾಯ ಲೋಕಸಭೆಯಲ್ಲಿ ಮತ್ತೆ ಪ್ರಧಾನಿ ಮೋದಿ ಗೆಲ್ಲಿಸಲು ಕೇಸರಿ ಕಲಿಗಳು ಕಂಕಣ. ದೇಶಾದ್ಯಂತ ಮೋದಿ ಮತ್ತೊಮ್ಮೆ ಅನ್ನೋ ಗೋಡೆ ಬರಹ ಅಭಿಯಾನ ಶುರು. ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವ ಸಿಟಿ ರವಿಯಿಂದ ಗೋಡೆ ಬರಹಕ್ಕೆ ಚಾಲನೆ. ಹುಟ್ಟುಹಬ್ಬಕ್ಕೆ ತಲ್ವಾರ್ನಿಂದ ಕೇಕ್ ಕತ್ತರಿಸಿದ ಯುವಕ. ವಿಜಯಪುರದಲ್ಲಿ ರೌಡಿ ಶೀಟರ್ ಮೊಹಮ್ಮದ್ ಸಾಜಿದ್ ಜೊತೆ ಸೇರಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದ ಅಮನ್ ಲೋಣಿ. ಇಬ್ಬರನ್ನ ಕರೆಸಿ ಮುಚ್ಚಳಿಕೆ ಪತ್ರ ಬರೆಸಿಕೊಂಡು ಕಳುಹಿಸಿದ ಪೊಲೀಸರು. ರಾಮನಗರದ ಸಂತೆಮೊಗೇನಹಳ್ಳಿ ಗ್ರಾಮದ ಕೆರೆ ಬಳಿ 11 ಕಾಡಾನೆಗಳ ಹಿಂಡು ಪ್ರತ್ಯಕ್ಷ. ತೆಂಗಿನಕಲ್ಲು ಅರಣ್ಯ ಪ್ರದೇಶದಿಂದ ನಾಡಿನತ್ತ ಆಗಮಿಸಿದ ಗಜಪಡೆ. ಗ್ರಾಮಸ್ಥರಲ್ಲಿ ಆತಂಕ. ಅರಣ್ಯಾಧಿಕಾರಿಗಳಿಂದ ಪರಿಶೀಲನೆ. ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಹಿನ್ನೆಲೆ ವಿಜಯಪುರದ ತೊರವಿ ಗ್ರಾಮದ ಬಳಿ ಜಾನುವಾರು ಜಾತ್ರೆ. 2-3 ವರ್ಷಗಳ ಬಳಿಕ ಜಾತ್ರೆ ನಡೆದ್ರೂ ವ್ಯಾಪಾರ ಮಾತ್ರ ಕುಂಠಿತ. ಬರಗಾಲ ಹಿನ್ನೆಲೆ ಲಕ್ಷ ಬೆಲೆಯ ಎತ್ತುಗಳನ್ನು 80,000ಕ್ಕೆ ಮಾರಾಟ. ಚಿಕ್ಕಬಳ್ಳಾಪುರದ ಇಶಾ ಫೌಂಡೇಶನ್ನಲ್ಲಿ ನಂದಿ ಪ್ರತಿಮೆ ಹಾಗೂ ತ್ರಿಶೂಲ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಸದ್ಗುರು ಜಗ್ಗಿ ವಾಸುದೇವ್. ಕಾರ್ಯಕ್ರಮಕ್ಕೆ ಹರಿದು ಬಂದ ಜನಸಾಗರ. ಮಕರ ಸಂಕ್ರಾಂತಿ ಹಿನ್ನೆಲೆ ಮಕರ ಜ್ಯೋತಿ ವೀಕ್ಷಿಸಲು ಶಬರಿಮಲೆಗೆ ಹರಿದು ಬಂದ ಭಕ್ತ ಸಾಗರ. ಸರತಿ ಸಾಲಿನಲ್ಲಿ ನಿಂತು ಅಯ್ಯಪ್ಪ ಸ್ವಾಮಿಯ ದರ್ಶನ. ಬಳಿಕ ಮಕರ ಜ್ಯೋತಿಯ ದರ್ಶನ ಪಡೆದು ಪುನೀತರಾದ ಭಕ್ತರು. ದೆಹಲಿಯಲ್ಲಿ 13 ಗಂಟೆ ವಿಮಾನ ತಡವಾಗಿದ್ದಕ್ಕೆ ಪ್ರಯಾಣಿಕನೊಬ್ಬನಿಂದ ಪೈಲಟ್ಗೆ ಕಪಾಳ ಮೋಕ್ಷ. ಘಟನೆ ಬೆನ್ನಲ್ಲೇ ಆರೋಪಿ ಸಾಹಿಲ್ ಕಟಾರಿಯಾನನ್ನ ಬಂಧಿಸಿದ ಪೊಲೀಸರು. ಅರೆಸ್ಟ್ ಬಳಿಕ ಜಾಮೀನು, ಕ್ಷಮೆಯಾಚನೆ. ಉತ್ತರದ ರಾಜ್ಯಗಳಲ್ಲಿ ದಟ್ಟ ಮಂಜು ಹಿನ್ನೆಲೆ ವಿಮಾನ ಸಂಚಾರದಲ್ಲಿ ಭಾರೀ ವ್ಯತ್ಯಯ. ತಡವಾಗಿದ್ದಕ್ಕೆ ಪೈಲಟ್ ಜೊತೆ ಪ್ರಯಾಣಿಕರ ವಾಗ್ವಾದ ಬೆನ್ನಲ್ಲೇ ಡಿಸಿಜಿಐನಿಂದ ಮಾರ್ಗಸೂಚಿ. ಎಲ್ಲಾ ವಿಮಾನಯಾನ ಸಂಸ್ಥೆಗಳು ಈ ಗೈಡ್ಲೈನ್ಸ್ ಪಾಲಿಸಲು ಸೂಚನೆ. ಪ್ರೇಯಸಿಯ ಬದಲು ನೇಮಕಾತಿ ಪರೀಕ್ಷೆ ಬರೆಯಲು ಹೆಣ್ಣಿನಂತೆ ವೇಷ ತೊಟ್ಟ ಪ್ರಿಯಕರ.
ಪಂಜಾಬ್ನ ಫರೀದ್ಕೋಟ್ನಲ್ಲಿ ಪೊಲೀಸರ ಅತಿಥಿಯಾದ ಅಂಗ್ರೇಜ್ ಸಿಂಗ್ ಥಮ್ ಚೆಕಿಂಗ್ ವೇಳೆ ಲಾಕ್ ಆದ ಪ್ರೇಮಿ. ಭದ್ರತೆ ಉಲ್ಲಂಘಿಸಿ ವಿರಾಟ್ ಕೊಹ್ಲಿ ಕಾಲಿಗೆ ಬಿದ್ದ ಅಭಿಮಾನಿ. ಪಂದ್ಯದ ವೇಳೆಯೇ ಕೊಹ್ಲಿ ತಬ್ಬಿಕೊಂಡ ಅಭಿಮಾನಿ. ಸೆಕ್ಯೂರಿಟಿ ಸಿಬ್ಬಂದಿ ವಶಕ್ಕೆ ಪಡೆದಾಗ ಸಮಾಧಾನದಿಂದ ಕರೆದೊಯ್ಯಿರಿ ಎಂದ ರನ್ ಮಷೇನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.